ಚಾರ್ಟ್ಸ್ ಅಂದರೆ ಏನೋ ಮೇಲೆ ಕೆಳಗೆ ಹೋಗೋ ಲೈನ್ ಮಾತ್ರ ಅಲ್ಲ. ಇದರಲ್ಲಿ ಒಂದು ಟ್ರೇಡರ್ದು ಅವ್ರ ಭಯ ಆಗಿರ್ಬೋದು, ಅವ್ರದ್ದು ಗ್ರೀಡ್ ಆಗಿರ್ಬೋದು, ಇಲ್ಲ ಅವ್ರ ಟ್ರೇಡಲ್ಲಿ ತಗೊಳ್ಳೋ ಡಿಸಿಷನ್ ಎಲ್ಲ ರೆಕಾರ್ಡ್ ಮಾಡೋ ಒಂದು ರಿಜಿಸ್ಟ್ರಿ ಬುಕ್ ಅದು. ಸೊ ಎಲ್ಲರಿಗೂ ಚಾರ್ಟ್ಸ್ ನೋಡೋಕೆ ಗೊತ್ತಿದೆ, ಅದಾದರೆ ಚಾರ್ಟ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಇದು ಒಂದು ನ್ಯೂ ಸೀರೀಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಸೀರೀಸ್ ಹೆಸರು ಏನು ಅಂತ ನೋಡಿದ್ರೆ ಇಟ್ಸ್ ಚಾರ್ಟ್ಸ್ ಮಾಸ್ಟರ್ ಕ್ಲಾಸ್. ಸೊ ಇದರಲ್ಲಿ ಒಂದು ಚಾರ್ಟ್ನ ಹೇಗೆ ನಾವು ಸಿಂಪಲ್ ಆಗಿ ಬಟ್ ಲಾಜಿಕಲ್ ಆಗಿ ಅಪ್ರೋಚ್ ಮಾಡಬೇಕು, ಪ್ಲಸ್ ನನ್ನ 15 ಇಯರ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಮಾರ್ಕೆಟ್ನ ಅರ್ಥ ಮಾಡ್ಕೊಂಡಿರೋ ಒಂದೊಂದು ವಿಷಯನೂ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಿಸ್ ಇಸ್ ಕಿಶೋರ್ ಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಮ್ಮ ಹೊಸ ಸೀರೀಸಲ್ಲಿ ಚಾರ್ಟ್ಸ್ ಮಾಸ್ಟರ್ ಕ್ಲಾಸಲ್ಲಿ ನೋಡಿದ್ರೆ ಫಸ್ಟ್ ಲೆಸನ್ ನಾವು ತಗೊಳ್ಳೋದು ಏನು ಅಂತ ನೋಡಿದ್ರೆ, ಇವಾಗ ಇದು ಬಂದು ಚಾರ್ಟ್ ಎಲ್ಲರಿಗೂ ಗೊತ್ತು. ಏನು ಅಂದರೆ ಗ್ರೀನ್ ಇದ್ರೆ ಬುಲಿಶ್ ಕ್ಯಾಂಡಲು, ರೆಡ್ ಆಗಿದ್ರೆ ಬೇರಿಶ್ ಕ್ಯಾಂಡಲು, ಮಾರ್ಕೆಟಲ್ಲಿ ಮೇಲೆ ಕೆಳಗೆ ನೋಡ್ತಾ ಇದೆ, ಹಾಗೆ ಮಾರ್ಕೆಟ್ ಹೋಗ್ತಾ ಇದೆ, ಇಷ್ಟು ಗೊತ್ತಿದೆ. ಅದು ಬಿಟ್ಟರೆ ಅದ್ರ ಹಿಂದೆ ಇರೋ ಒಂದು ಎಮೋಷನ್ನು, ಇಲ್ಲ ಒಂದು ದೊಡ್ಡ ಲೆವೆಲ್ ಆಫ್ ಟ್ರ್ಯಾಪ್ಸ್ ಆಗಿರ್ಬೋದು, ಇಲ್ಲ ಪ್ಯಾಟರ್ನ್ ಆಗಿರ್ಬೋದು, ಇದು ಯಾವುದು ಗೊತ್ತಿಲ್ಲ ಅಂದರೆ ನಾವು ಮಾರ್ಕೆಟ್ಸ್ನ ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಥಿಂಗ್ ಬಂದು ಮಾರ್ಕೆಟಲ್ಲಿ ಏನು ಪ್ಯಾಟರ್ನ್ಸ್ ಇದೆ ಅಂತ ನಾವು ಕಂಡುಹಿಡಿದ್ರೇ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ ಅಂತ ನಾವು ಕಂಡುಹಿಡಿಯೋಕ್ಕಾಗತ್ತೆ. ಸೊ ಇದರಲ್ಲಿ ಪ್ಯಾಟರ್ನ್ ಕಂಡುಹಿಡಿಯೋದು ಒಂದು ಎಷ್ಟು ಮುಖ್ಯ ಅನ್ನೋದು ನಾನು ಇವಾಗ ಮಾಡೋ ವಿಷಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಲೆಸನ್ ಹೆಸರು ಏನು ಅಂತ ನೋಡಿದ್ರೆ ಇಟ್ಸ್ ಕಾಲ್ಡ್ ಕ್ಯಾರೆಕ್ಟರ್ ಅನಾಲಿಸಿಸ್. ಇವಾಗ ತುಂಬ ಜನಕ್ಕೆ ಏನು ಅಂದರೆ ಈ ಟೂಲ್ಸ್ ಎಲ್ಲ ಗೊತ್ತಿರುತ್ತೆ. ಸರ್ ನನಗೆ ಟ್ರೆಂಡ್ ಲೈನ್ ಗೊತ್ತು, ಸಪೋರ್ಟ್ ರೆಸಿಸ್ಟೆನ್ಸ್ ಗೊತ್ತು, ಫಿಬೊನಾಚಿ ಗೊತ್ತು, ಫಿಬ್ ರಿಟ್ರೇಸ್ಮೆಂಟ್ ಗೊತ್ತು, ಗಾಟ್ಲಿ ಪ್ಯಾಟರ್ನ್, ಎಲಿಯಟ್ ವೇವ್, ಎಲ್ಲ ಪ್ಯಾಟರ್ನ್ ನನಗೆ ಗೊತ್ತು. ಆದರೆ ಇದೆಲ್ಲ ಗೊತ್ತಿದ್ರೇನು ನನ್ನಿಂದ ಪ್ರಾಫಿಟ್ ಮಾಡೋಕ್ಕಾಗ್ತಿಲ್ಲ ಅಂತ ಒಂದು ಸಮಸ್ಯೆ ಇದೆ, ಗೊತ್ತಾ? ಎಲ್ಲ ಟ್ರೇಡರ್ಸ್ಗೂ ಇರೋ ಸಮಸ್ಯೆ ಇದು. ಅದು ಯಾಕೆ ಅಂತ ನೋಡಿದ್ರೆ ಒಂದು ಚಾರ್ಟ್ದು ಕ್ಯಾರೆಕ್ಟರ್ ಅನಾಲಿಸಿಸ್ನ ಮಾಡೋದಿಲ್ಲ. ಸೊ ಫಸ್ಟ್ ಲೆಸನ್ ನಾವೇನು ಕಲ್ತ್ಕೊಂತೀವಿ ಅಂದರೆ ಚಾರ್ಟ್ಸ್ ಕ್ಯಾರೆಕ್ಟರ್ ಅನಾಲಿಸಿಸ್. ಇವಾಗ ಈ ಕ್ಯಾರೆಕ್ಟರ್ ಅನಾಲಿಸಿಸ್ ಏನು ಅಂತ ಇವಾಗ ನಾನು ಒಂದು ಮಾಡ್ತೀನಿ, ನೀವು ಅದು ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಫಾರ್ ಇನ್ಸ್ಟೆನ್ಸ್ ಇದು ಬಂದು ವೀಕ್ಲಿ ಚಾರ್ಟ್. ಇವಾಗ ವೀಕ್ಲಿ ಚಾರ್ಟ್ ತೊಗೊಂಡು ಇವಾಗ ನಾವೇನು ಮಾಡ್ತೀವಿ, ಇವಾಗ ಈ ವೀಕ್ಲಿ ಚಾರ್ಟ್ದು ಪ್ಯಾಟರ್ನ್ ಹೇಗೆ ಹೋಗಿದೆ ಅಂತ ನಾವು ನೋಡೋಣ. ಸೊ ಇವಾಗ ಇದು 2024 ಅಕ್ಟೋಬರ್ ಮಂತಲ್ಲಿ ಮಾರ್ಕೆಟ್ ಏನಾಯಿತು, ಒಂದು ದೊಡ್ಡ ಸ್ವಿಂಗ್ ಹೋಗುತ್ತೆ. ಆ ಸ್ವಿಂಗ್ ಹೋದ್ಮೇಲೆ ಮತ್ತೆ ಅಲ್ಲಿಂದ ಮಾರ್ಕೆಟ್ ಎಲ್ಲಿ ಬಂದಿದೆ, ಕೆಳಗೆ ಬಂದಾಯಿತು. ಕೆಳಗೆ ಬಂದ್ಬಿಟ್ಟು ಮತ್ತೆ ಅಲ್ಲೊಂದು ರೀಟ್ರೇಸ್ಮೆಂಟ್ ಕೊಟ್ಟು ಮತ್ತೆ ಮಾರ್ಕೆಟ್ ಏನಾಗ್ತಾ ಇದೆ, ಅಗೇನ್ ಮಾರ್ಕೆಟ್ ಅಲ್ಲಿಂದ ಕೆಳಗೆ ಬರ್ತಾ ಇದೆ. ಕೆಳಗೆ ಬಂದು ಅಗೇನ್ ಒಂದು ಟಾಪಿಗೆ ಹೋಗಿ ಮಾರ್ಕೆಟ್ ಏನಾಗ್ತಿದೆ, ಮತ್ತೆ ಒಂದು ಸ್ಮಾಲ್ ರೀಟ್ರೇಸ್ಮೆಂಟ್ ಆದಮೇಲೆ ಇವಾಗ ಎಲ್ಲಿ ಬಂದು ನಿಂತಿದೆ, ಮತ್ತೆ ಅದೇ ಟಾಪ್ ಹತ್ರ ಬಂದು ನಿಂತಿದೆ. ಸರಿ, ಇವಾಗ ಇದರಲ್ಲಿ ಬಂದು ಏನು ರಿಸರ್ಚು ಓಕೆ ಹಾಕಿದ್ರಿ ಎಲ್ಲ, ಇದರಲ್ಲಿ ಒಂದು ಪ್ಯಾಟರ್ನ್ ಇದೆ. ಈ ಪ್ಯಾಟರ್ನೇ ನಾವು ಇವಾಗ ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟು ಇವಾಗ ನಾರ್ಮಲ್ ಟ್ರೇಡರ್ಸ್ಗೆ ಏನು ಗೊತ್ತಿರುತ್ತೆ ಅಂದರೆ ಅವ್ರೇನು ಕಂಡುಹಿಡಿದಿರ್ತಾರೆ ಅಂದರೆ ಸರ್ ಇದು ಸಪೋರ್ಟ್ ಅಂತ. ಯಾಕೆಂದರೆ ಫಸ್ಟ್ ಲೆವೆಲ್ ಎಲ್ಲಿ ಬಂದಿದೆಯೋ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ ಅಂತ ಅದು ಸಪೋರ್ಟು. ನೆಕ್ಸ್ಟ್ ಬಂದು ಮೇಲೇನಾಯಿತು, ಇದು ಆಲ್ರೆಡಿ ಬಂದಿರೋ ಲೆವೆಲ್ಸು, ಮತ್ತೆ ಈ ಲೆವೆಲ್ ಏನು ಆ್ಯಕ್ಟ್ ಮಾಡ್ತಾ ಇದೆ, ರೆಸಿಸ್ಟೆನ್ಸಾಗಿ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಗೊತ್ತು. ಸೊ ಇದರಲ್ಲಿ ಏನು ಅಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲರೂ ಕಂಡುಹಿಡಿತಾರೆ, ಆದರೆ ವಿಷಯ ಏನು ಅಂದರೆ ಇದರಲ್ಲಿರೋ ಕ್ಯಾರೆಕ್ಟರ್ ಪ್ಯಾಟರ್ನೇ ಕಂಡುಹಿಡಿಯೋದಿಲ್ಲ. ಇವಾಗ ಇದ್ರ ಕ್ಯಾರೆಕ್ಟರ್ ಪ್ಯಾಟರ್ನ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಡ್ರಾ ಮಾಡಿಟ್ಕೊಳ್ಳೋಣ. ಇವಾಗ ಇದು ಹೇಗೆ ಹೋಗ್ತಾ ಇದೆ, ಇವಾಗ ನಾವೇನು ಮಾಡ್ತೀವಿ, ಕ್ಯಾರೆಕ್ಟರ್ ಪ್ಯಾಟರ್ನ ನಾವು ಫಸ್ಟ್ ವಿಲ್ ಟ್ರೈ ಟು ಡ್ರಾ ಇಟ್. ಮೊದಲು ಕೆಳಗಿಂದ ಮೇಲ್ ಬಂತು, ಮತ್ತೆ ಅರ್ಧ, ಮತ್ತೆ ಏರ್ತು, ಎಷ್ಟು ದೂರ ಏರ್ತು, ಪ್ರೀವಿಯಸ್ ಟಾಪ್ವರೆಗೂ ಬಂತು, ಮತ್ತೆ ಇಳಿದು ಮತ್ತೆ ಇವಾಗ ಎಲ್ಲಿದೆ, ಈ ಜಾಗದಲ್ಲಿ ನಿಂತಿದೆ. ಕರೆಕ್ಟಾ? ಸೊ ಈ ಜಾಗದಲ್ಲೇ ನಾವು ನೋಡಿದ್ವಿ ಡಬಲ್ ಬಾಟಮ್ ಹೊಡೆದು. ಸೊ ಈ ಜಾಗ ಎಲ್ಲ ಮಾರ್ಕೆಟ್ ಬಂದು ರೆಸಿಸ್ಟೆನ್ಸ್ ಕೊಟ್ಟಿದೆ. ಈ ಜಾಗ ಎಲ್ಲ ನಿಮಗೇನು ಕರೆಕ್ಷನ್ ಲೆವೆಲ್ಸ್, ಇದೆಲ್ಲ ಬಂದು ಸ್ಮಾಲ್ ಕರೆಕ್ಷನ್ ಲೆವೆಲ್ಸ್ ಕೊಟ್ಟಿದೆ. ಇದು ಪ್ಯಾಟರ್ನ್. ಇದು ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ನೋಡಿದ್ರೆ 2024 ಅಕ್ಟೋಬರಲ್ಲಿ ಸ್ಟಾರ್ಟ್ ಆಯಿತು. ಇವಾಗ ಕರೆಂಟ್ ಮಾರ್ಕೆಟಲ್ಲಿ ಈ ಥರ ಒಂದು ಪ್ಯಾಟರ್ನಲ್ಲಿ ಸೆಟ್ ಆಗಿದೆ. ಇದು ವೀಕ್ಲಿ ಟೈಮ್ ಫ್ರೇಮ್. ಸೊ ವೀಕ್ಲಿಲಿ ಟೆಸ್ಲಾ ಸ್ಟಾಕ್ಸು ಈ ಥರ ಇದೆ, ರೈಟ್? ಇವಾಗ ಇದು ಒಂದು ಕ್ಯಾರೆಕ್ಟರ್ ಅಂತ ಹೇಗೆ ನಾನು ಪ್ರೂವ್ ಮಾಡ್ತೀನಿ ನೋಡಿ. ಸೊ ಈ ವೀಕ್ಲಿಲಿ ಇದು ಹಾಕಿಟ್ಟಿದ್ದೀವಿ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಹಿಂದೆ ಹೋಗೋಣ. ಇದರಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ವರ್ಡ್ ಮಾರ್ಕೆಟಲ್ಲಿ ಹೇಳ್ತಾರೆ, ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಆಲ್ರೆಡಿ ನಡೆದಿರೋ ವಿಷಯ ಮತ್ತೆ ಮತ್ತೆ ನಡೀತಾನೆ ಇರುತ್ತೆ ಅಂತ ಒಂದು ವಿಷಯನ ಹೇಳ್ತಾರೆ. ಸೊ ಇವಾಗ ನಾವು ಬಂದು ಇದಕ್ಕೆ ಮುಂಚೆ ಇದೇ ಥರ ಪ್ಯಾಟರ್ನ್ಸ್ ಎಲ್ಲಾದರೂ ಬಂದಿದೆಯಾ ಅಂತ ನಾವು ಹುಡುಕ್ತೀವಿ. ಇವಾಗ ಹುಡುಕುವಾಗ ಏನಂತ ನೋಡಿದ್ರೆ, ಇವಾಗ ಸ್ವಲ್ಪ ಹಿಂದೆ ಬರೋಣ. ಇವಾಗ ಇದು ವೀಕ್ಲಿ ಚಾರ್ಟು. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇದಕ್ಕೆ ಮುಂಚೆ ಇದು ಬಂದು ಅಕ್ಟೋಬರ್ ಮಂತಿಂದ ಇದು ಕರೆಂಟ್ 1 ಇಯರ್ ಡಿಸೆಂಬರ್ವರೆಗೂ ಈ ಚಾರ್ಟ್ ಈ ಥರ ಒಂದು ಪ್ಯಾಟರ್ನ್ ಹೋಗ್ತಾ ಇದೆ. ಇದಕ್ಕೆ ಮುಂಚೆ ಇರೋದನ್ನು ನಾವು ಈ ಜಾಗ ತಗೊಳ್ಳೋಣ. ಇವಾಗ ನಾವೇನು ಮಾಡ್ತೀವಿ, ಈ ಪೋರ್ಷನ್ ಇದೆ ಗೊತ್ತಾ, ಇದು ಬಂದು
ಇವಾಗ ಈ ಒಂದು ಪೋರ್ಷನ್ನ ನಾವೇನು ಮಾಡ್ತೀವಿ, ನೆಕ್ಸ್ಟು ಡೈಲಿ ಚಾರ್ಟಲ್ಲಿ ಹೋಗಿ ನೋಡ್ತೀವಿ. ಸರಿ, ಇವಾಗ ವೀಕ್ಲಿಯಿಂದ ಡೈಲಿ ಚಾರ್ಟ್. ಇದಕ್ಕೆ ಮುಂಚೆ ನಡೆದಿರೋ ಒಂದು ವಿಷಯನೇ ನಾವು ಇವಾಗ ನೋಡೋಣ. ಪ್ಯಾಟರ್ನ್ ಫಾರ್ಮೇಷನ್ನ ನೋಡೋಣ. ಇವಾಗ ಇದು ನೋಡಿ, ದ ಬ್ಯೂಟಿ ಆಫ್ ಪ್ಯಾಟರ್ನ್ಸ್ ಹೇಗಿದೆ ಅಂತ. ಇವಾಗ ಮಾರ್ಕೆಟು ಬಾಟಮಿಂದ ನಮಗೇನಾಗಿದೆ, ಫಸ್ಟು ಮೇಲೆ ಹೋಗಿದೆ, ರೈಟ್. ಮೇಲೆ ಹೋಗಿ ಅಲ್ಲೇನಾಗ್ತಾ ಇದೆ, ಮತ್ತೆ ಎಲ್ಲಿ ಬಂದಿದೆ, ಬಾಟಮಿಗೆ ಬಂದಿದೆ. ಬಂದ್ಬಿಟ್ಟು ನೆಕ್ಸ್ಟು ಒಂದು ಟಾಪಿಗೆ ಹೋಯಿತು, ಮತ್ತೆ ಬಾಟಮು, ಮತ್ತೆ ಬಾಟಮಿಂದ ಎಲ್ಲಿಗೆ ಬಂದಿದೆ, ಪ್ರೀವಿಯಸ್ ಟಾಪಿಂದ ನೆಕ್ಸ್ಟ್ ಏನಾಗಿದೆ, ಬಾಟಮಿಂದ ಮತ್ತೆ ಅದೇ ಟಾಪು, ಅಲ್ಲಿಂದ ಒಂದು ಚಿಕ್ಕ 2 ಕ್ಯಾಂಡಲ್ ಕರೆಕ್ಷನ್ ಕೊಟ್ಬಿಟ್ಟು ಮಾರ್ಕೆಟು ಬ್ರೇಕ್ಔಟಾಗಿ ಹೋಯ್ತು, ರೈಟ್. ಇವಾಗ ಇದರಲ್ಲಿ ಬ್ಯೂಟಿ ಏನು ಅಂದರೆ, ಸೊ ಈ ಪ್ಯಾಟರ್ನ್ನ ನಾವು ಹಾಗೆ ಝೂಮ್ ಔಟ್ ಮಾಡಿ ನೋಡಿ. ಇವಾಗ ನಾವು ನೋಡಿರೋ ವೀಕ್ಲಿ ಪ್ಯಾಟರ್ನ್ಗೂ ಇದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ಕರೆಕ್ಟಾಗಿ ಕ್ಲಿಯರಾಗಿ ಯೋಚನೆ ಮಾಡಿ ನೋಡಿ. ಇವಾಗ ನಾನು ಇವಾಗ ಡ್ರಾ ಮಾಡಿ ತೋರಿಸ್ತೀನಿ. ಫಸ್ಟ್ ಬಾಟಮ್, ಇದು ಬಂದು ಇದು ಫಸ್ಟ್ ಬಾಟಮ್ ವೀಕ್ಲಿಗೆ, ಇದು ನೆಕ್ಸ್ಟ್ ಟಾಪು, ಮತ್ತೆ ಅದೇ ಬಾಟಮು ಫಸ್ಟ್ ಎಲ್ಲಿ ಬಂತೋ ಅದೇ ಬಾಟಮ್ಗೆ ಇಲ್ಲೂ ಬಂದಿದೆ, ರೈಟ್. ನೆಕ್ಸ್ಟ್ ಒಂದು ಸ್ಮಾಲ್ ಕರೆಕ್ಷನ್, ಮತ್ತೆ ಆ ಸ್ಮಾಲ್ ಕರೆಕ್ಷನ್ಗೆ ಮತ್ತೆ ಮಾರ್ಕೆಟ್ ಏನಾಯಿತು, ಮತ್ತೆ ಒಂದು ಕರೆಕ್ಷನ್ ಕೊಟ್ಟು ಮತ್ತೆ ಯಾವ ಟಾಪಿಗೆ ಬಂದಿದೆ, ಫಸ್ಟ್ ಯಾವ ಟಾಪಿಗೆ ಬಂತೋ ಅದೇ ಟಾಪಿಗೆ ಮತ್ತೆ ಮಾರ್ಕೆಟ್ ಬಂತಾ. ಇದಕ್ಕೆ ನೆಕ್ಸ್ಟ್ ಏನಾಯಿತು, ಮತ್ತೆ ಒಂದು ಕರೆಕ್ಷನ್, ಇಲ್ಲೊಂದು ಕರೆಕ್ಷನ್, ಮತ್ತೆ ಎಲ್ಲೋಯ್ತು, ಅದೇ ಟಾಪಿಗೆ ಬಂದಿರೋ ಜಾಗಕ್ಕೆ ಮತ್ತೆ ಏನಾಯಿತು, ಮಾರ್ಕೆಟು ಅದೇ ಟಾಪಿಗೆ ಬಂದಿದೆ. ಸೊ ಒಂದು ಚಿಕ್ಕ 2 ಕ್ಯಾಂಡಲ್ 3 ಕ್ಯಾಂಡಲ್ ಕೊಟ್ಬಿಟ್ಟು ಅದಾದಮೇಲೆ ಮಾರ್ಕೆಟ್ ಸ್ಟಾರ್ಟೆಡ್ ಟು ಬೂಮ್, ಕರೆಕ್ಟಾ? ಇವಾಗ ಇದು ಡೈಲಿಲಿ ಆಲ್ರೆಡಿ ನಡೆದಿರೋ ಪ್ಯಾಟರ್ನ್. ಇದು ನಡೆದು ಮುಗ್ದಿರೋ ಪ್ಯಾಟರ್ನಲ್ಲಿ ಈ ಪ್ಯಾಟರ್ನ್ದು ಫೈನಲ್ ಔಟ್ಕಮ್ ಏನು ಅಂತ ಗೊತ್ತಾಯ್ತಾ? ಸೊ ಈ ಫೈನಲ್ ಔಟ್ಕಮ್ ಏನು ಅಂದರೆ, ಆಲ್ಮೋಸ್ಟ್ 250 ಇದ್ದ ಟೆಸ್ಲಾ ಸ್ಟಾಕು ಇಲ್ಲಿ 250 ಇಲ್ಲಿ ಸ್ಟಾರ್ಟ್ ಆಗುವಾಗ, ಈ ಜಾಗಕ್ಕೆ ಹೋಗುವಾಗ ಫ್ರಮ್ 250 ಟು 500 ಅಬೋವ್, ಅವಾಗ 100% ಏನಾಯಿತು, ಟೆಸ್ಲಾ ಸ್ಟಾಕು ಬೂಮ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಅವಾಗ ಅದು ನೆಕ್ಸ್ಟ್ ಲೆವೆಲ್ ಹೋಗೋಕ್ಕೆ ಮುಂಚೆನೇ ಟೆಸ್ಲಾ ಸ್ಟಾಕ್ ಕೊಟ್ಟಿರೋ ಪ್ಯಾಟರ್ನ್ ಏನು ಅಂದರೆ ಇದೇ ಪ್ಯಾಟರ್ನ್. ಇವಾಗ ಇದು ಡೈಲಿಲಿ ಕೊಟ್ಟಿರೋದು. ಇವಾಗ ನೆಕ್ಸ್ಟ್ ಎಲ್ಲಿ ಬಂದು ಅದೇ ಪ್ಯಾಟರ್ನ್ ಫಿಕ್ಸ್ ಆಗಿದೆ, ಸೇಮ್ ಪ್ಯಾಟರ್ನ್ ಇವಾಗ ಎಲ್ಲಿ ಫಿಕ್ಸ್ ಆಗಿದೆ, ವೀಕ್ಲಿ ಚಾರ್ಟಲ್ಲಿ ಫಿಕ್ಸ್ ಆಗಿದೆ, ಕಾಣಿಸ್ತಿದ್ಯಾ? ಸೊ ಇದನ್ನೇ ಕ್ಯಾರೆಕ್ಟರ್ ಅನಾಲಿಸಿಸ್ ಅಂತ ಹೇಳೋದು ನಾವು. ಮಾರ್ಕೆಟ್ ಬಂದು ಇವಾಗ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಗೊತ್ತು, ಟ್ರೆಂಡು, ಫಿಬೊನಾಚಿ. ನಮಗೆ ಬರೋ ವೀಡಿಯೋಸಲ್ಲಿ ನಾವೇನು ಮಾಡೋಣ ಅಂದರೆ, ಒಂದೊಂದು ಟೂಲಾಗಿ ತೊಗೊಂಡು ಅದ್ರ ಕ್ಯಾರೆಕ್ಟರ್ಸ್ನು ಒನ್ ಬೈ ಒನ್ ಅನಲೈಸ್ ಮಾಡೋಣ. ಬಟ್ ಫಸ್ಟ್ ಕ್ಯಾರೆಕ್ಟರೇ ತುಂಬ ಮುಖ್ಯ, ಅದಕ್ಕೋಸ್ಕರ ಕ್ಯಾರೆಕ್ಟರ್ ಅನಾಲಿಸಿಸಿಂದ ಎಪಿಸೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಡೈಲಿ ಚಾರ್ಟ್ ಏನಾಯಿತು, ಮಾರ್ಕೆಟು ಒಂದು ಪ್ಯಾಟರ್ನ್ ಕೊಟ್ಟಿದೆ, ಒಂದು ಕ್ಯಾರೆಕ್ಟರು, ಅದೇ ಕ್ಯಾರೆಕ್ಟರ್ ಮತ್ತೆ ಇವಾಗ ಏನಾಗ್ತಾ ಇದೆ, ವೀಕ್ಲಿಲಿ ಬಂದು ರೆಪ್ಲಿಕೇಟ್ ಆಗ್ತಾ ಇದೆ. ಸೊ ವೀಕ್ಲಿ ಚಾರ್ಟಲ್ಲಿ ಇದು ರೆಪ್ಲಿಕೇಟೆಡ್. ಇವಾಗ ವೀಕ್ಲಿ ಚಾರ್ಟಲ್ಲಿ ಎಲ್ಲಿ ನಿಂತಿದೆ ಅಂತ ನೋಡಿದ್ರೆ ಎಕ್ಸಾಕ್ಟಾಗಿ ಈ ಪಾಯಿಂಟಲ್ಲಿ ನಿಂತಿರಬೇಕು. ಲೆಟ್ಸ್ ಸೇ ದಿಸ್ ಇಸ್ 1 2 3 4 5 6 7 8 9 ಆ್ಯಂಡ್ 10 ಇಸ್ ಬ್ರೇಕ್ಔಟ್. ಇವಾಗ ಇಲ್ಲಿ 1 2 3 4 5 6 7 8. ಸೊ ಇಲ್ಲಿ ಒಂದು ಸ್ವಲ್ಪ ಸೈಡ್ ವೇಸ್ ಥರ ಬರ್ಬೋದು, ಯಾಕಂದರೆ ಇದು ಆಲ್ರೆಡಿ ಪೊಸಿಷನ್ಲಿರೋದು ಸೈಡು. ಇದು 9th. ನೆಕ್ಸ್ಟ್ ಏನಾಗಬೇಕು, ಬ್ರೇಕ್ಔಟ್ ಆಗಿ ಹ್ಯೂಜ್ ಮೂಮೆಂಟ್ ಆಗಬೇಕು. ಇಲ್ಲಿ ಹೇಗಾಗಿದೆಯೋ ಅದೇ ಥರ ಒಂದು ಹ್ಯೂಜ್ ಮೊಮೆಂಟಮ್ ಕೊಡಬೇಕು. ಸೊ ಇದು ಡೈಲಿ ಚಾರ್ಟಲ್ಲಿ ಆಲ್ರೆಡಿ ನಡೆದಿರೋದು ಹಿಸ್ಟಾರಿಕಲ್ ಆಗಿ. ಮತ್ತೆ ಇವಾಗ ವೀಕ್ಲಿ ಚಾರ್ಟಲ್ಲಿ ಅದೇ ಕ್ಯಾರೆಕ್ಟರ್ ಬಂದು ಫಾರ್ಮ್ ಆಗಿದೆ. ಸೊ ಇದೇ ಒಂದು ಪ್ರೊಫೆಷನಲ್ಸ್ಗೂ ಒಂದು ರಿಟೇಲ್ ಟ್ರೇಡರ್ಗೂ ಡಿಫ್ರೆನ್ಸ್. ಏನಂದರೆ, ಪ್ರೊಫೆಷನಲ್ ಟ್ರೈಸ್ ಟು ಯೂಸ್ ಹಿಸ್ಟಾರಿಕಲ್ ಚಾರ್ಟ್ಸ್ನ ಇರೋ ಪ್ಯಾಟರ್ನ್ಸ್ನ ತೊಗೊಂಡು ಅದರ ಕ್ಯಾರೆಕ್ಟರ್ಸ್ನ ತೊಗೊಂಡು ನೆಕ್ಸ್ಟ್ ಫ್ಯೂಚರಲ್ಲಿ ಇಡುವಾಗ ಸ್ಟಾಕ್ಸ್ ತೊಗೊಳ್ಬೋದಾ ಬೇಡವಾ, ಇದು ಏರತ್ತಾ ಇಳಿಯತ್ತಾ, ಏನಾಗತ್ತೆ ಅಂತ ಎಲ್ಲ ಪ್ರಾಪರಾಗಿ ಪ್ರೆಡಿಕ್ಟ್ ಮಾಡೋಕ್ಕಾಗತ್ತೆ ನಮ್ಮಿಂದ. ಸೊ ಇವಾಗ ಈ ಚಾರ್ಟ್ ಪ್ಯಾಟರ್ನ್ ನೋಡುವಾಗ ಕ್ಲಿಯರಾಗಿ ಗೊತ್ತಾಗ್ತಾ ಇದೆಯಾ ವೀಕ್ಲಿಲಿ. ಸೊ ಅವಾಗ ಡೈಲಿಲೂ ಸೇಮ್ ಪ್ಯಾಟರ್ನ್, ವೀಕ್ಲಿಲೂ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್. ಸೊ ಇವಾಗ ಇನ್ನೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇದೆಲ್ಲ ಓಕೆ. ಇವಾಗ ಇಲ್ಲಿಂದ ನಾವೆಲ್ಲಿ ಹೋಗೋಣ, ಮಂತ್ಲಿ ಚಾರ್ಟ್ಗೆ ಹೋಗೋಣ. ಇವಾಗ ಮಂತ್ಲಿ ಚಾರ್ಟಲ್ಲಿ ಏನು ಮಾಡ್ತೀವಿ, ಜಸ್ಟ್ ಒಂದು ಹಾಕಿ ನೋಡೋಣ. ಸೊ ಮಂತ್ಲಿ ಚಾರ್ಟಲ್ಲಿ ಫಸ್ಟು ಬಾಟಮ್, ಅಗೇನ್ ಟಾಪಿಂದ ಬಾಟಮ್, ದೆನ್ ಒಂದು ಕರೆಕ್ಷನ್ನಿಂದ ಮತ್ತೆ ಕರೆಕ್ಷನ್, ನೆಕ್ಸ್ಟು ಅಲ್ಲಿಂದ ಮತ್ತೆ ಪ್ರೀವಿಯಸ್ ಟಾಪ್, ಕಾಣಿಸ್ತಿದೆಯಾ? ಪ್ರೀವಿಯಸ್ ಟಾಪ್ವರೆಗೂ ಹೋಗಿ ಅಲ್ಲಿಂದ ಮತ್ತೆ ಒಂದು ಕರೆಕ್ಷನ್ನು, ಮತ್ತೆ ಎಲ್ಲಿ ಹೋಗಿ ನಿಂತಿದೆ, ಪ್ರೀವಿಯಸ್ ಟಾಪ್. ಇವಾಗ ಎಲ್ಲ ಎಲ್ಲಿ ಬಂದು ನಿಂತಿದೆ, ಕಾಣಿಸ್ತಿದ್ಯಾ? ವೀಕ್ಲಿಲಿ ಇವಾಗ ನಾವು ನೋಡ್ತಾ ಇರೋದು, ಮಂತ್ಲಿಲಿ ಆಲ್ರೆಡಿ ಏನಾಗಿದೆ, ಮಾರ್ಕೆಟ್ ಬ್ರೇಕ್ಔಟ್ ಸ್ಟೇಜ್ ಕಾಣಿಸ್ತಿದ್ಯಾ? 1 2 3 4 5 6 7 8 9 ಆ್ಯಂಡ್ 10th ಇಸ್ಕೊಂಡು ಬ್ರೇಕ್ಔಟ್. ಅವಾಗ ಟೆಸ್ಲಾ ಸ್ಟಾಕು ಮಂತ್ಲಿಲೂ ವೀಕ್ಲಿಲೂ ಒಂದು ವಿಷಯ ನಡೆಯೋಕ್ಕೆ ಮುಂಚೆನೆ ಲೋವರ್ ಟೈಮ್ ಫ್ರೇಮಲ್ಲೇ ತೋರಿಸುತ್ತೆ.
ಸೊ ಇದೇ ನಾವು ಬಂದು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಹೇಳ್ತೀವಿ. ನಮ್ಮ ಸಬ್ಜೆಕ್ಟ್ಸಲ್ಲಿ ನೋಡಿದ್ರೆ ಕೂಡ ಮಲ್ಟಿ ಟೈಮ್ ಫ್ರೇಮ್ಗೆ ಅಂತ ಸರ್ಟನ್ ರೂಲ್ಸ್ ಎಲ್ಲ ಇಟ್ಕೊಂಡು ಅವ್ರು ಹೇಳ್ಕೊಡ್ತೀವಿ. ಏನು ಅಂದರೆ ಮಲ್ಟಿ ಟೈಮ್ ಫ್ರೇಮಲ್ಲಿ ಒಂದು ದೊಡ್ಡ ವಿಷಯ ನಡೆಯೋಕ್ಕೆ ಮುಂಚೆ ಲೋವರ್ ಟೈಮ್ ಫ್ರೇಮಲ್ಲಿ ಕೆಲವು ವಿಷಯಗಳ ತೋರಿಸುತ್ತೆ, ಇಂಡಿಕೇಶನ್ಸ್ ಇರುತ್ತೆ. ಸೊ ಇದಕ್ಕಿನ್ನೂ ಇನ್ಡೆಪ್ತ್ ಆಗಿ ಹೋಗಿ ಅದನ್ನು ಸ್ಟಡಿ ಮಾಡೋ ವಿಷಯ. ಇವಾಗ ಏನು ಅಂದರೆ ಮಂತ್ಲಿಲಿ ಇದೆಲ್ಲ ನಡೀತಾ ಇದೆ, ವೀಕ್ಲಿಲೂ ಪ್ಯಾಟರ್ನ್ ಸೆಟ್ ಆಗಿದೆ, ಡೈಲಿಲೂ ಆಲ್ರೆಡಿ ಆ ಪ್ಯಾಟರ್ನ್ಸ್ ಮುಗ್ದಿದೆ. ಸೊ ಇವಾಗ ನೀವು ಡೈಲಿಲಿಂದ ಕೆಳಗೆ ಹೋಗಿ ಸರ್ಚ್ ಮಾಡಿದ್ರೆ 4 hours 1 hour ಎಲ್ಲೋ ಒಂದು ಈ ಪ್ಯಾಟರ್ನ್ ಆಲ್ರೆಡಿ ರೆಪ್ಲಿಕೇಟ್ ಆಗಿರುತ್ತೆ. ಆದರೆ ಹೋಗಿ ನೀವು ಹುಡುಕ್ಬೇಕು. ಇದರಲ್ಲಿ ನಮಗೆ ಪ್ಲಸ್ ಏನು ಅಂದರೆ ಟೆಸ್ಲಾ ಸ್ಟಾಕ್ಸು ಇವಾಗಲೇ ಕರೆಂಟ್ ಸಿನಾರಿಯೋಗೆ ಹಿಂದೆ ಇರೋ ಪ್ಯಾಟರ್ನ್ನ ನಾವು ಫಾಲೋ ಮಾಡ್ಕೊಂಬರೋದ್ರಿಂದ ತುಂಬ ಈಸಿಯಾಗಿತ್ತು ಐಡೆಂಟಿಫೈ ಮಾಡೋದು. ಬಟ್ ಇದಕ್ಕೆ ಮುಂಚೆ ನಡೆದಿರೋದು ಎಲ್ಲಿದೆ ಅಂತ ನಾವು ಹುಡುಕ್ಬೇಕು. ಕ್ಯಾರೆಕ್ಟರ್ ಅನಾಲಿಸಿಸ್ ಅನ್ನೋದು ಏನು ಅಂದರೆ ಒಂದು ಸೆಟ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ಅಂದರೆ ಆ ಪ್ಯಾಟರ್ನ್ ಹಿಸ್ಟಾರಿಕಲ್ ಆಗಿ ಆ ಚಾರ್ಟ್ಸಲ್ಲಿ ಯಾವುದೋ ಒಂದು ಜಾಗದಲ್ಲಿ ಮಾರ್ಕೆಟ್ ಇದೇ ಥರ ಸೆಟ್ ಪ್ಯಾಟರ್ನ್ ಫಾರ್ಮ್ ಆಗಿರುತ್ತೆ. ಯಾಕಂದ್ರೆ ನಾನು ಟ್ರೇಡ್ ತೊಗೊಳ್ಳುವಾಗ ತುಂಬ ಟ್ರೇಡ್ಸಲ್ಲಿ ಈ ಪ್ಯಾಟರ್ನ್ ಎಲ್ಲೋ ನೋಡಿದ್ದೀನಲ್ಲ ಅಂತ ನಾನು ಸರ್ಚ್ ಮಾಡಿ ಹೋಗಿ ಹಿಂದೆ ಇರೋವಾಗ ಅದೇ ಪ್ಯಾಟರ್ನ್ ಫಾರ್ಮ್ ಆಗಿರುತ್ತೆ. ಆ ಪ್ಯಾಟರ್ನ್ ಫಾರ್ಮ್ ಆಗಿ ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ಆ ಪ್ಯಾಟರ್ನ್ ಕೊಟ್ಟಿರೋದು ಇಟ್ಕೊಂಡು ನಾನು ನೆಕ್ಸ್ಟ್ ಟ್ರೇಡ್ ಎಲ್ಲ ತೊಗೊಂಡಿದ್ದೀನಿ. ಸೊ ಫಸ್ಟು ಕ್ಯಾರೆಕ್ಟರ್ ನಾವು ಮಾರ್ಕೆಟ್ ಅರ್ಥ ಮಾಡ್ಕೊಬೇಕು. ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಬರೀ ನೀವು ಟೆಕ್ನಿಕಲ್ ಮಾತ್ರ ಇಟ್ಕೊಂಡು ನಾವು ಟೆಕ್ನಿಕಲ್ಸಲ್ಲಿ ಬರೀ ಬೈ ಸೆಲ್ ಮಾಡಿದ್ರೆ ಸಾಕಾಗಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ಸ್ ಕ್ಯಾರೆಕ್ಟರ್. ಸೊ ಅದಕ್ಕೋಸ್ಕರನೇ ಕ್ಯಾರೆಕ್ಟರ್ ಅನಾಲಿಸಿಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು. ಸೊ ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡಬೇಕು ಅಂದರೆ ನಿಮ್ಗೆ ಟೆಕ್ನಿಕಲ್ ಗೊತ್ತಿರಬೇಕು. ನೀವೊಂದು ಸೀರಿಯಸ್ ಟ್ರೇಡರ್ ಆಗಿ ಚೇಂಜ್ ಆಗಬೇಕಾ? ಈ ಗೆಸ್ಸಿಂಗ್ ಗೇಮ್ ಎಲ್ಲ ಬಿಟ್ಬಿಟ್ಟು ಒಂದು ಪ್ರೊಫೆಷ್ನಲ್ ಆಗಿ ಮಾರ್ಕೆಟ್ನ ಹೇಗೆ ಅನಲೈಸ್ ಮಾಡ್ತಾರೆ, ನೀವು ಅದೇ ಥರ ಮಾರ್ಕೆಟ್ನ ಅನಲೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನಮ್ಮ ಟ್ರೇಡ್ ಅಚೀವರ್ಸ್ ಟ್ರೇಡಿಂಗ್ ಅಕಾಡೆಮಿಯಲ್ಲಿ ನನ್ನ 15+ years ಆಫ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಮಾರ್ಕೆಟಲ್ಲಿ ನೋಡಿರೋ ಕ್ರಾಶಸ್ ಆಗಿರ್ಬೋದು, ಬುಲ್ ಟ್ರೆಂಡ್ ಆಗಿರ್ಬೋದು, ಬಿಯರ್ ರನ್ ಆಗಿರ್ಬೋದು, ಅದ್ರ ಫುಲ್ ಇನ್ಸೈಟ್ಸ್ನ ಬಂದು ಒಂದು ಪ್ರಾಪರ್ 14 subjects ಆಫ್ ಟೆಕ್ನಿಕಲ್ ಅನಾಲಿಸಿಸ್ನ ನಾವು ಪ್ಯೂರ್ ಸಿಲೆಬಸ್ ಆಗಿ ಮಾಡಿ ನಮ್ಮ ಸ್ಟೂಡೆಂಟ್ಸಿಗೆ ಆಲ್ಮೋಸ್ಟ್ ಇವಾಗ ಒಂದು 7,000+ ಸ್ಟೂಡೆಂಟ್ಸ್ನ ಬಂದು ಸಕ್ಸಸ್ಫುಲ್ ಟ್ರೇಡರ್ ಆಗಿ ಚೇಂಜ್ ಮಾಡಿದ್ದೀವಿ. ಸೊ ಬೇರೆಯವ್ರ ಥರ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದೋ ಇಲ್ಲ ಒಂದು ಕೋರ್ಸ್ ಸೆಲ್ ಮಾಡೋ ಥರ ಅಲ್ಲದೆ ಟ್ರೇಡ್ ಅಚೀವರ್ಸಲ್ಲಿ ಬಂದು ಒಂದು ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಜೊತೆ ನಮ್ಮ ಸ್ಟೂಡೆಂಟ್ಸಿಗೆ ಹೇಳ್ಕೊಟ್ಟು ಕಲ್ತ್ಕೊಂಡ್ಮೇಲೆ ಅಲ್ಲೇ ಪ್ರಾಕ್ಟಿಕಲ್ಸ್ ಮಾಡೋ ಥರ ಪ್ಲಸ್ ಕ್ಲಾಸ್ ಮುಗಿಸಿದ ಮೇಲೂ ಒಂದು ಟ್ರೇಡಿಂಗ್ ಫ್ಲೋರ್ ಸೆಟಪ್ ಹೇಗೊಂದು ದೊಡ್ಡ ದೊಡ್ಡ ಗೋಲ್ಡ್ಮನ್ ಸ್ಯಾಕ್ಸು ಇಲ್ಲ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಹೇಗೆ ಅವರು ಟ್ರೇಡಿಂಗ್ ಫ್ಲೋರ್ ಸೆಟಪ್ ಇಟ್ಕೊಂಡು ಒಂದು ಪ್ರೊಫೆಷ್ನಲ್ ಟ್ರೇಡರ್ಸ್ನ ಟ್ರೈನ್ ಮಾಡಿ ಅಲ್ಲೇ ಟ್ರೈನ್ ಮಾಡೋಕ್ಕೆ ಬಿಡ್ತಾರೋ ಅದೇ ಥರ ಟ್ರೇಡಿಂಗ್ ಫ್ಲೋರ್ ಕಾನ್ಸೆಪ್ಟ್ನ ಇಂಡಿಯಾಲಿ ಇವಾಗ ಚೆನ್ನೈ, ಕೊಯಂಬತ್ತೂರ್, ಮಧುರೈ ಆ್ಯಂಡ್ ಬ್ಯಾಂಗ್ಳೂರಲ್ಲಿ 4 ಜಾಗದಲ್ಲೂ ಒಂದು 100 ಮೆಂಬರ್ಸ್ ಕೂತ್ಕೊಳ್ಳೋ ಥರ ಒಂದು ಟ್ರೇಡಿಂಗ್ ಫ್ಲೋರ್ ಸೆಟಪ್ನು ನಾವು ಕ್ರಿಯೇಟ್ ಮಾಡಿಟ್ಟಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಅಲ್ಲಿ ಕೂತ್ಕೊಂಡು ಟ್ರೇಡ್ ಮಾಡ್ಬೋದು. ಅವರೆಲ್ಲರೂ ಓವರ್ ನೈಟ್ ಪ್ರೊಫೆಷ್ನಲ್ ಟ್ರೇಡರ್ ಆಗಿಲ್ಲ. ಅವ್ರಿಗೆ ಬೇಕಾಗಿರೋ ಪ್ರಾಪರ್ ಡಿಸಿಪ್ಲಿನ್ ಆಗಿರಲಿ, ಎನ್ವಿರಾನ್ಮೆಂಟ್ ಆಗಿರಲಿ, ಗೈಡೆನ್ಸ್ ಆಗಿರಲಿ, ಇದೆಲ್ಲಾನು ಟ್ರೇಡ್ ಅಚೀವರ್ಸ್ ಅಕಾಡೆಮಿಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅದರಿಂದಾನೇ ಅವರಿಂದ ಇವತ್ತು ಲಾಂಗ್ ರನ್ನಲ್ಲಿ ದೇ ಹ್ಯಾವ್ ಬಿಕಮ್ ಅ ಪ್ರೊಫೆಷನಲ್ ಟ್ರೇಡರ್. ಸೊ ಇದೇ ಥರ ನಿಮ್ಮ ಜರ್ನಿನೂ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರೇನು ಕೆಳಗಿರೋ ನಮ್ಮ ನಂಬರ್ಸ್ ಕಾಲ್ ಮಾಡಿ ಕೇಳಿದ್ರೆ ದೇ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಸೊ ವಿ ಲುಕ್ ಫಾರ್ವರ್ಡ್ ಟು ಮೇಕ್ ಯು ಅ ಪ್ರೊಫೆಷನಲ್ ಟ್ರೇಡರ್. ಸೊ ವೆಲ್ಕಮ್ ಟು ಟ್ರೇಡ್ ಅಚೀವರ್ಸ್. ಯಾಕಂದರೆ ಇವಾಗ ಇದು ಸಪೋರ್ಟು, ಇಲ್ಲಿ ರೆಸಿಸ್ಟೆನ್ಸು, ಇಲ್ಲಿ ಬಂದು ಲೆಟ್ಸೆ ಇದು ಕರೆಕ್ಷನ್ ಫೇಸು, ಇಲ್ಲಿ ಬಂದು ಫಿಫ್ದು ಇಷ್ಟು % ರೀಟ್ರೇಸ್ಮೆಂಟ್ ಇದೆ, ರೀಟ್ರೇಸ್ಮೆಂಟಿಂದ ಎಕ್ಸ್ಟೆನ್ಷನ್ದು ಇಷ್ಟು % ಹೋಗಿದೆ. ಇದೆಲ್ಲ ಗೊತ್ತಾಗಬೇಕು ಅಂದರೆ ಫಸ್ಟ್ ಏನು ಗೊತ್ತಿರಬೇಕು? ಟೆಕ್ನಿಕಲ್ ಟೂಲ್ಸ್ ಗೊತ್ತಿರಬೇಕು. ಅವಾಗ ಟೆಕ್ನಿಕಲ್ ಟೂಲ್ಸ್ ಫಸ್ಟ್ ತಿಳ್ಕೊಂಡು ಅದಕ್ಕೆ ನೆಕ್ಸ್ಟು ಟೆಕ್ನಿಕಲ್ ಟೂಲ್ಸ್ ಇಟ್ಕೊಂಡು ಕ್ಯಾರೆಕ್ಟರ್ ಅನಲೈಸ್ ಮಾಡುವಾಗ ಆ ಕ್ಯಾರೆಕ್ಟರ್ದು ಒಂದು ಪ್ಯಾಟರ್ನ್ ಕೊಡೋದು ಗೊತ್ತಾ? ಆ ಪ್ಯಾಟರ್ನ್ ಇಟ್ಕೊಂಡು ನೀವು ಕರೆಂಟ್ ಮಾರ್ಕೆಟಲ್ಲೋ ಇಲ್ಲ ಹಿಸ್ಟಾರಿಕಲ್ ಸ್ಟಡಿ ಮಾಡ್ತೀರಾ. ಇವಾಗ ಇದು ನಾವು ಬಂದು ಪ್ಯೂರ್ಲಿ ಫಾರ್ ಎಜುಕೇಷನಲ್ಲು ನಿಮಗೆ ಪ್ಯಾಟರ್ನ್ಸ್ ಅಂತ ಇದೆ ಅಂತ ಅರ್ಥ ಆಗಬೇಕು ಅಂತ ಹೇಳ್ಕೊಡ್ತಾ ಇರೋದು. ಇವಾಗ ನೀವು ತೊಗೊಂಡು ಹೋಗಿ ಹಿಸ್ಟಾರಿಕಲ್ ಆಗಿ ಆ ಚಾರ್ಟ್ಸ್ ಎಲ್ಲ ತೊಗೊಂಡೋಗಿ ನೋಡೋವಾಗ ಇಟ್ ಸ್ಟಾರ್ಟ್ಸ್ ಟು ವರ್ಕ್. ಇವಾಗ ಏನಂದರೆ ಒಂದೊಂದು ನಾನು ಮುಂಚೆನೇ ಹೇಳಿದ್ನಲ್ಲ ಇಂಟ್ರೋಲಿ, ಚಾರ್ಟ್ ಇಸ್ ನಾಟ್ ಅ ಲೈನ್ ಫಾರ್ ಗೋಯಿಂಗ್ ಅಪ್ ಆ್ಯಂಡ್ ಡೌನ್. ನೋ, ಇಟ್ ಈಸ್ ಅ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಬಂದು ಎಮೋಷನ್ಸ್ ಇದೆ, ಗ್ರೀಡ್ ಇದೆ, ಒಂದು ಟ್ರೇಡರ್ ತೊಗೊಳ್ಳೋ ಡಿಸಿಷನ್ ಇದೆ. ಇದೆಲ್ಲ ಬಂದು ಅದೊಂದು ಚಾರ್ಟ್ ಒಳಗಿದೆ. ಆವಾಗ ಹಿಸ್ಟಾರಿಕಲ್ ಆಗಿ ಯಾಕೆ ಇದೇ ಥರ ಇವಾಗ ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ಅದು ಹೇಗೆ ಸರ್ ಡೈಲಿ ತೋರಿಸಿದ್ರಿ, ಓಕೆ ವೀಕ್ಲಿ ತೋರಿಸಿದ್ರೆ ಮಂತ್ಲಿಲಿ ಅದೆಲ್ಲ ಒಂದೇ ಥರ ಬರ್ತಾ ಇದೆ, ಇದಕ್ಕೆಲ್ಲ ರೀಸನ್ ಏನು ಅಂತ ನೋಡಿದ್ರೆ ಟೆಸ್ಲಾ ಸ್ಟಾಕ್ ಟ್ರೇಡ್ ಮಾಡೋರು ದೇ ಹ್ಯಾವ್ ದಿ ಸೇಮ್ ಪೊಟೆನ್ಷಿಯಲ್ ಎಮೋಷನ್ಸ್. ಒಬ್ಬರಿಗೆ ಎಮೋಷನ್ ಅಷ್ಟು ಬೇಗ ಚೇಂಜ್ ಮಾಡೋಕ್ಕಾಗಲ್ಲ. ಇವಾಗ ನೀವು ಕ್ಯಾರೆಕ್ಟರ್ ಎಲ್ಲ ತಕ್ಷಣ ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ಇವಾಗ ಒಬ್ಬನಿಗೆ ಕೋಪ ಜಾಸ್ತಿ ಬರುತ್ತೆ ಅಂದ್ಕೊಳ್ಳಿ, ಅವನಿಗೆ ಎಲ್ಲಿ ಟಚ್ ಮಾಡಿದ್ರೆ ಕೋಪ ಬರುತ್ತೆ ಅಂತ ಅಲ್ಲೋಗಿ ಟಚ್ ಮಾಡಿದ್ರೆ ಆಟೋಮೆಟಿಕ್ ಅವ್ರ ಕೋಪ ಬರುತ್ತೆ. ನೀವು ಕೋಪ ಇಲ್ದಿರೋ ಥರ ಅವ್ರು ಆ್ಯಕ್ಟ್ ಮಾಡಿದ್ರು ಅವನಿಗೆ ಕೋಪ ಅನ್ನೋದು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಬಿಕಾಸ್ ಹೀ ಈಸ್ ಬಿಲ್ಟ್ ಅಪ್ ಆಫ್ ಸಚ್ ಅ ಕ್ಯಾರೆಕ್ಟರ್. ಅದೇ ಥರನೇ ಒಂದು ಟ್ರೇಡರು ಒಂದು ಸ್ಟೈಲ್ ಆಫ್ ಟ್ರೇಡಿಂಗ್ ಈ ಸ್ಟಾಕ್ ಒಳಗೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅಂತ ಒಂದು ಸೆಟ್ ಪ್ಯಾಟರ್ನ್ ಇಟ್ಟಿರ್ತಾರೆ. ನೀವು ಬೈ ಮಾಡಬೇಕು, ನೀವು ಸೆಲ್ ಮಾಡಬೇಕು. ಈ ಇನ್ಸ್ಟಿಟ್ಯೂಷನ್ ಇದನ್ನು ನೋಡಿ ಟ್ರೇಡ್ ಮಾಡ್ತಾ ಇಲ್ಲ. ಇದನ್ನೇ ನೀವು ಇನ್ನೊಂದು ಅರ್ಥ ಮಾಡ್ಕೊಬೇಕು. ಈ ಚಾರ್ಟ್ ನಾನು ತೋರಿಸ್ತಾ ಇರೋದ್ರಿಂದ ಈ ಇನ್ಸ್ಟಿಟ್ಯೂಷನ್ ಎಲ್ಲ ಇದೇ ಚಾರ್ಟ್ ಪ್ಯಾಟರ್ನ್ ಇಟ್ಕೊಂಡೆ ಟ್ರೇಡ್ ಮಾಡ್ತಾ ಇದ್ದಾರೆ. ನೋ, ಇದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಚಾರ್ಟ್ ಏನು ತೋರಿಸುತ್ತೆ ಅಂದರೆ ಈ ಇನ್ಸ್ಟಿಟ್ಯೂಷನ್ ಈ ಜಾಗದಲ್ಲಿ ಬೈ ಮಾಡಿರ್ತಾರೆ, ಇಲ್ಲಿ ಸೆಲ್ ಮಾಡಿದ್ದಾರೆ, ಮತ್ತೆ ಅದೇ ಡಬಲ್ ಬಾಟಮ್ ಬಂದರೆ ಏನು ಮಾಡ್ತಾರೆ? ಬೈ ಮಾಡ್ತಾರೆ, ಮತ್ತೆ ಒಂದು ಕರೆಕ್ಷನ್ ಫೇಸಲ್ಲಿ ಮತ್ತೆ ರಿಟೇಲರ್ಸ್ನ ಪುಲ್ ಮಾಡಿ ಟಾಪಲ್ಲಿ ಹೋಗಿ ಸೇಲ್ ಮಾಡ್ತಾರೆ, ಮತ್ತೆ ಕೆಳಗೆ ಬರುವಾಗ ಮತ್ತೆ ಬೈ ಮಾಡ್ತಾರೆ. ಸೊ ಇದು ಬಂದು
ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಎಷ್ಟು ಮಾಡ್ತಾರೆ. ಇವಾಗ ಲೆಟ್ಸೆ ಮೇಲ್ ಹೋಯ್ತು 100% ಕೆಳಗೆ ಬರುವಾಗ ನಾವು ವೆಯ್ಟ್ ಮಾಡಿ ತಗೊಳ್ಳೋಣ, 50% ಕರೆಕ್ಷನ್ ಅಲ್ಲಿ ತಗೊಳ್ಳೋಣ. ಇದು ಬಂದು ನಾವು ಅಕ್ಯುಮುಲೇಷನ್ ಡಿಸ್ಟ್ರಿಬ್ಯೂಷನ್ ಅಂತೀವಿ. ಸೊ ನಾರ್ಮಲ್ ಆಗಿ ಹೇಳೋದಕ್ಕೆ ಅಕ್ಯುಮುಲೇಷನ್ ಡಿಸ್ಟ್ರಿಬ್ಯೂಷನ್ ಫೇಸಸ್. ಸೊ ಇದನ್ನ ಯೂಸ್ ಮಾಡಿ ನಾರ್ಮಲ್ ಆಗಿ ಟ್ರೇಡ್ ಮಾಡೋದು. ಆದರೆ ಚಾರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ರೆಗ್ಯುಲರ್ ಆಗಿ ಮಾಡ್ತಾ ಇರೋ ಒಂದು ವಿಷಯ ಕ್ಯಾರೆಕ್ಟರ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಸೊ ಇದರಿಂದಾನೇ ಕ್ಯಾರೆಕ್ಟರ್ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಏನೋ ಒಂದು ಟೆಕ್ನಿಕಲ್ ಟೂಲ್ನ ಮಾತ್ರ ಇಟ್ಕೊಂಡು ಟ್ರೇಡ್ ಮಾಡೋದಲ್ಲ. ಯು ಹ್ಯಾವ್ ಟು ಐಡೆಂಟಿಫೈ ಎವ್ರಿ ಕ್ಯಾರೆಕ್ಟರ್ ಆಫ್ ಅ ಸ್ಕ್ರಿಪ್ಟ್. ಸೊ ಇವಾಗ ಟೆಸ್ಲಾ ಅಂತ ತೋರಿಸಿರ್ತಾರ, ನೀವು ಇವಾಗ ನಾನು ಬಂದು ಇವಾಗ ಡೈರೆಕ್ಟಾಗಿ ಸ್ಟಾಕ್ಸ್ ತೋರ್ಸೋಕ್ಕಾಗಲ್ಲ, ಇಂಡಿಯನ್ ಸ್ಟಾಕ್ಸ್ ಎಲ್ಲ ಲೈವ್ ಆಗಿ. ಸೊ ಟೆಸ್ಲಾ ಸ್ಟಾಕ್ಸ್ ತೋರಿಸಿದೆ. ಇದೇ ಥರನೇ ಒಂದೊಂದು ಕಂಪನಿಗೂ ಇವಾಗ ನೀವು ಒಂದು ಸ್ಟಾಕ್ ತೊಗೊತೀರ ಅಂತ ಇಟ್ಕೊಳ್ಳಿ. ಇವಾಗ ಲೆಟ್ಸೆ ಟಾಟಾ ಮೋಟರ್ಸ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಇಲ್ಲ ಫಾರ್ಮಾ ಸೆಕ್ಟರ್ ಆಗಿರ್ಬೋದು, ಯಾವುದೇ ತೊಗೊಂಡ್ರು ಒಂದೊಂದು ಇಂಡಿವಿಜುವಲ್ ಸ್ಟಾಕ್ಗೂ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. ಅವಾಗ ಒಂದೊಂದು ಕ್ಯಾರೆಕ್ಟರ್ ಏನು ಅಂತ ನಾವು ಅನಲೈಸ್ ಮಾಡಬೇಕು. ಅವಾಗ ಫಸ್ಟು ಕ್ಯಾರೆಕ್ಟರ್ ಅನಲೈಸ್ ಮಾಡೋಕ್ಕೆ ಮುಂಚೆ ಟೂಲ್ಸ್ ಏನು ಅಂತ ಅನಲೈಸ್ ಮಾಡಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಫಿಬ್ಬೆಲ್ಲಿ ಯೂಸ್ ಆಗುತ್ತೆ, ಟ್ರೆಂಡ್ ಲೈನ್ ಯೂಸ್ ಆಗುತ್ತಾ, ಫಿಬ್ ಇಸ್ ಪರ್ಸೆಂಟೇಜಲ್ಲಿ ಬರುತ್ತಾ, ಇಲ್ಲ ಡಬಲ್ ಬಾಟಮ್ ಬಂತು ಅಂದರೆ ಡಬಲ್ ಬಾಟಮ್ ಜೊತೆಗೆ ಏನು ಬರುತ್ತೆ. ಇವಾಗ ಏನು ಅಂದರೆ ಒಂದು ಟೂಲ್ ಮಾತ್ರ ಇಟ್ಕೊಂಡು ನಾವು ನಂಬಿ ಟ್ರೇಡ್ ಮಾಡೋಕ್ಕಾಗಲ್ಲ. ಇವಾಗ ಕೆಲವು ಜನ ಹೇಳ್ತಾರೆ, ಸರ್ ಡಬಲ್ ಬಾಟಮ್ ಬಂದರೆ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ ಅಂದರೆ ನೀವು ಟ್ರೇಡ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ 100ರಲ್ಲಿ ಒಂದು 2 ರಿಂದ 5 ಬರುತ್ತೆ. ಒಂದು ಡಬಲ್ ಬಾಟಮ್ ಜೊತೆಗೆ ಒಂದು ಟ್ರೆಂಡ್ ಲೈನ್ ಸೆಟಪ್ ಅಂತ ಇದೆ, ಸರ್ಟನ್ ಟೂಲ್ಸ್ ಆರ್ ದೇರ್. ಅವಾಗ 2-3 ವಿಷಯನ ಕಂಬೈನ್ ಮಾಡುವಾಗ ಇಟ್ ಬ್ರಿಂಗ್ಸ್ ಯು ಅ ಬೆಟರ್ ಐಡಿಯಾಲಜಿ. ಇವಾಗ ಇದನ್ನೇ ನಾವು ಹೇಳ್ಕೊಡೋದು. ನಾವು ಜಸ್ಟ್ ಒಂದೇ ಒಂದು ಟೂಲ್ ಇಟ್ಕೊಂಡು ಪ್ರಾಫಿಟ್ ಮಾಡೋಕ್ಕಾಗತ್ತೆ ಅನ್ನೋದು ಆಗಲ್ಲ. ಎಲ್ಲ ಟೂಲ್ಸ್ನೂ ಗೊತ್ತಿರಬೇಕು. ಯಾವ ಟೂಲು ಯಾವ ಟೈಮಲ್ಲಿ ಮಾರ್ಕೆಟ್ ಕೊಡುತ್ತೋ ಆ ಟೂಲ್ನ ಯೂಸ್ ಮಾಡಿ ಪ್ರಾಫಿಟ್ ಮಾಡೋಕ್ಕೆ ಗೊತ್ತಿರಬೇಕು. ಸೊ ಇದಕ್ಕೋಸ್ಕರನೇ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಟೆಕ್ನಿಕಲ್ ಟೂಲ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಟೂಲ್ಸ್ ಗೊತ್ತಿಲ್ಲದೆ ಕ್ಯಾರೆಕ್ಟರ್ ಅನಲೈಸ್ ಮಾಡೋಕ್ಕಾಗಲ್ಲ. ಕ್ಯಾರೆಕ್ಟರ್ ಅನಲೈಸ್ ಮಾಡೋಕ್ಕೋಸ್ಕರ ಒಂದು ಫಸ್ಟ್ ಬೇಸ್ ಇದೆ, ಈ ಟೂಲ್ಸ್ ಗೊತ್ತಿರಬೇಕು. ಈ ಟೂಲ್ಸಲ್ಲಿ ಟ್ರೆಂಡ್ ಲೈನ್ ಹೇಗೆ ಯೂಸ್ ಮಾಡಬೇಕು, ಆ ಟ್ರೆಂಡ್ ಲೈನ್ಗೆ ಏನೇನು ಕ್ಯಾರೆಕ್ಟರ್ಸ್. ಸೊ ನಿಮಗೆ ಇದು ಯೂಸ್ಫುಲ್ ಆಗಿತ್ತು ಅಂದರೆ ನಿಮಗೆ ಯಾವ ಟೂಲ್ ಬಗ್ಗೆ ನಾನು ಹೇಳ್ಕೊಡ್ಬೇಕು ಅಂತ ಅನ್ಕೊಂತೀರೋ ಕೆಳಗೆ ಕಮೆಂಟ್ ಮಾಡಿ. ಅದನ್ನ ಇಟ್ಕೊಂಡು ನಾನು ಮಾರ್ಕೆಟಲ್ಲಿ ಚಾರ್ಟ್ಸಲ್ಲಿ ಹೇಗೆ ಅದರ ಕ್ಯಾರೆಕ್ಟರ್ ವರ್ಕ್ ಆಯಿತು, ಟ್ರೆಂಡ್ ಲೈನ್ ಆಗಿರ್ಬೋದು, ಫಿಬ್ ಆಗಿರ್ಬೋದು, ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಡಬಲ್ ಬಾಟಮ್, ಡಬಲ್ ಟಾಪ್, ಈ ಥರ ತುಂಬ ಇದೆ ಗೊತ್ತಾ. ಇದರಲ್ಲಿ ಯಾವ ಟೂಲ್ ಬಂದು ನೆಕ್ಸ್ಟ್ ನಾನು ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ನೀವು ಕೆಳಗೆ ಕಮೆಂಟ್ ಮಾಡಿ. ಈ ಸೀರೀಸ್ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದನ್ನ ಇಟ್ಕೊಂಡು ಆ ಟೂಲ್ನ ಇಟ್ಕೊಂಡು ಹೇಗೆ ಒಂದು ಮಾರ್ಕೆಟ್ನ ಏನೇನೆಲ್ಲ ನಡೀತು, ಅದಾದಮೇಲೆ ಅದು ಇಟ್ಕೊಂಡು ಹೇಗೆ ಮಾರ್ಕೆಟ್ನ ಪ್ರೆಡಿಕ್ಟ್ ಮಾಡ್ಬೋದು ಅಂತ ನಾವು ಫುಲ್ಲಾಗಿ ಅನಲೈಸ್ ಮಾಡೋಣ. ಸೊ ಕೆಳಗೆ ಹೋಗಿ ಕಮೆಂಟಲ್ಲಿ ಯಾವ ಟೂಲ್ ಅನಲೈಸ್ ಮಾಡಬೇಕು ಅಂತ ಹಾಕಿ ಡೆಫಿನೆಟ್ ಆಗಿ ನಾವು ಡೀಟೇಲ್ ಆಗಿ ಮಾತಾಡೋಣ. ಬಟ್ ಇವಾಗ ಸದ್ಯಕ್ಕೆ ಫಸ್ಟ್ ಥಿಂಗ್ ಈ ಎಪಿಸೋಡಲ್ಲಿ ನಿಮಗೆ ಹೇಳಕ್ಕೆ ಬರೋದೇನು ಅಂದರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕ್ಯಾರೆಕ್ಟರ್ ಆಫ್ ಈಚ್ ಸ್ಟಾಕ್. ಒಂದೊಂದು ಸ್ಟಾಕು ಒಂದೊಂದು ವೆರೈಟಿಲಿರುತ್ತೆ. ಆ ಸ್ಟಾಕ್ನ ತಗೊಂಡು ಕ್ಯಾರೆಕ್ಟರ್ನ ಅನಲೈಸ್ ಮಾಡಿ ಟ್ರೇಡ್ ಮಾಡಿ. ಅದಕ್ಕೆ ಮುಂಚೆ ಟೂಲ್ಸ್ನು ಲರ್ನ್ ಮಾಡ್ಕೊಂಡು ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಸೊ ಇದೇ ನಾನು ಫಸ್ಟ್ ಎಪಿಸೋಡ್ದು ಕ್ಯಾರೆಕ್ಟರ್ ಅನಾಲಿಸಿಸ್ ಇಂದ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡೆ. ಸೊ ಇವಾಗ ಮಾರ್ಕೆಟಲ್ಲಿ ಕ್ಯಾರೆಕ್ಟರ್ ಅನಾಲಿಸಿಸ್ ಅಂತ ಒಂದು ಇದೆ ಅಂತ ನೀವು ಕಲ್ತ್ಕೊಂಡಿದ್ದೀರಾ ಅನ್ಕೋತೀನಿ. ಮತ್ತೆ ಸೊ ಬರೋ ಡೇಸಲ್ಲಿ ನಾವು ಹೊಸ ವಿಷಯಗಳನ್ನ ಇನ್ನೂ ಡಿಸ್ಕಸ್ ಮಾಡೋಣ. ಸೊ ನಿಜವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಡೆಫಿನೆಟ್ ಆಗಿ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಇದೇ ಸೀರೀಸಲ್ಲಿ ಚಾರ್ಟ್ ಮಾಸ್ಟರ್ ಕ್ಲಾಸಲ್ಲಿ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.